ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್. ಈಗ ನಡೀತಿರುವಂಥ ಕರ್ನಾಟಕದಲ್ಲಿ ಒಂದು ದೊಡ್ಡ ಸುದ್ದಿ ಅಂದರೆ ರೈತರಿಗೆ ನಡೀತಿರುವಂಥ ಒಂದು ದೊಡ್ಡ ಸಮಸ್ಯೆ. ಅದೇ ಬಿಡದಿ ಅಲ್ಲಿ ನಡೀತಿರುವಂಥ ದೊಡ್ಡ ಇಶ್ಯೂ ಅಂದರೆ ಈಗ ರೈತರ ಜಮೀನುಗಳನ್ನೆಲ್ಲ ಅವ್ರು ತಗೊಂಡು ದೊಡ್ಡ ಕೈಗಾರಿಕೆಗಳನ್ನ ತಯಾರು ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಆ ಕೈಗಾರಿಕೆಗಳನ್ನ ಅಲ್ಲಿ ಮಾಡೋದು ಬಿಟ್ಟು ಬೇರೆ ಜಿಲ್ಲೆಗಳಲ್ಲೂ ಅವು ಮಾಡಿದರೆ ಅವು ಬದಲಾವಣೆ ಆಗ್ಬೋದು. ಯಾಕಂದರೆ ನಿಮ್ಮ ಕಣ್ಣು ಕಾಣಿಸೋದು ಬೆಂಗಳೂರು, ಮೈಸೂರು, ಮಂಗಳೂರು, ಹುಬ್ಳಿ, ಇವು 4 ಡಿಸ್ಟಿಕ್ ಬಿಟ್ಟರೆ ಇನ್ನು ಬೇರೆ ಯಾವೂ ಕಾಣಿಸಲ್ಲ ನಿಮಗೆ. ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು. ಆದ್ದರಿಂದ ಬದಲಾವಣೆ ಆಗಬೇಕು. ಬೇರೆ ಜಿಲ್ಲೆಗಳಿಗೂ ತರಬೇಕು. ಅವ್ರಿಗೆ ಎಷ್ಟು ಅವರು ಜಮೀನುಗಳು ಬೇಡ, ಅವ್ರು ಕೊಡ್ತೀರಂದ್ರೆ ಮಾತ್ರ ತೊಗೊಳ್ಬೇಕು. ಅಲ್ಲಂದ್ರೆ ನೀವೇನು ಹೋಗಿ ಕೇಳಬೇಕು ನೀವು. ಅದು ಬಿಟ್ಟು ಬೇರೆ ಇವಾಗ ಹಿಂದುಳಿದಿರುವಂಥ ಜಿಲ್ಲೆಗಳಿಗೆ ಹೋಗ್ಬಿಟ್ಟು ಅಲ್ಲಿ ಮಾಡೋಕ್ಕಾಗಲ್ವಾ? ಇವಾಗ ಯಾದಗಿರಿ ಇವಾಗ ನಮಗೆ ಕಣ್ಣು ಕಾಣೋ ಥರ ಫುಲ್ ಹಿಂದುಳಿರುವಂಥ ಒಂದು ಜಿಲ್ಲೆಯನ್ನು ಕಾಣಿಸ್ತಿದೆ. ಅಲ್ಲಿಗೆ ಹೋಗಿ ಒಳ್ಳೆ MNC ಕಂಪ್ನಿಗಳೆಲ್ಲ ತೊಗೊಂಡು ಕೊಟ್ಟರೆ ಆ ಜನ ನಿಮ್ಮ ನೆನೆಸ್ಕೊಳಲ್ವಾ? ನೆಕ್ಸ್ಟ್ ಇದೇ ಥರ ಮಾಡ್ತಾಯಿದ್ರೆ ನಿಮ್ಮ ಸರ್ಕಾರ ಕನಸು ಮನಸ್ಸಲ್ಲೂ ನೀವು ನೆನೆಸ್ಕೊಳೋಕ್ಕಾಗಲ್ಲ. ಆ ಥರ ನಂಬರ್ಸ್ ಬರುತ್ತೆ ಲೈಫಲ್ಲಿ. ಇಂಥ ಸೋಲು ಯಾವತ್ತೂ ಕಾಣಿರಬಾರ್ದು, ಅಂಥ ಸೋಲು ಕಾಣ್ತೀರ. ಅದರಿಂದ ನೀವು ಆ ಥರ ಕಾಣಬಾರ್ದು ಅಂದರೆ ಸುಮ್ಮನೆ ಫಸ್ಟ್ ಈಗಲೇ ಅಲ್ಲಿಂದು ಬಿಟ್ಟು ನಿಮ್ಮ ಬೇರೆ ಕಡೆ ಆ ಕೆಲಸಗಳನ್ನು ಮಾಡೋದಕ್ಕೆ ಮುಂದುವರಿಸ್ರಿ. ಜೈ ಹಿಂದ್, ಜೈ ಕರ್ನಾಟಕ.